ತುಂಬಾ ಚೆನ್ನಾಗಿತ್ತಲ್ವಾ ಅಮ್ಮ ಪ್ರೋಗ್ರಾಮು? ಹೌದು ಕಣ್ರಪ್ಪ, ತುಂಬ ಚೆನ್ನಾಗಿ ನಡೆಸ್ಕೊಟ್ರು ಅವ್ರ ಪ್ರೋಗ್ರಾಮು. ಅವ್ರು ಕೇಳೋ ಕ್ವಶನ್ಗಳಂತೂ ಒಂದಕ್ಕಿಂತ ಒಂದು ಯಾರ್ಯಾರ ಮನಸ್ಸಲ್ಲಿ ಏನೇನಿದೆ ಅಂತ ಇವತ್ತೆಲ್ಲರೂ ಹೇಳ್ಕೊಂಬಿಟ್ರಪ್ಪ ಫ್ರೀಯಾಗಿ ಮುಗ್ಧ ಮನಸ್ಸಿಂದ. ಹೌದು ಕಣ್ರಪ್ಪ, ನನ್ಗಂತೂ ನಿಮ್ಮ ಅಪ್ಪನ ಮನ್ಸಲ್ಲಿ ನನ್ನ ಬಗ್ಗೆ ಏನು ಭಾವನೆ ಐತೆ ಅಂತ ತಿಳ್ಕೊಬೇಕಿತ್ತು. ಅದು ಇವತ್ತು ಗೊತ್ತಾಯ್ತು, ನಿಮ್ಮ ಅಪ್ಪನ ಮನ್ಸಲ್ಲಿ ನನ್ನ ಬಗ್ಗೆ ಯಾವ ರೀತಿ ಭಾವನೆ ಇದೆ ಅಂತ. ಹಾ ಹಾ, ನಾನು ತಿಳ್ಕೊಬೇಕಿತ್ತು ಕಣೆ ನನ್ನ ಬಗ್ಗೆ ನಿನ್ನ ಮನಸ್ಸಲ್ಲಿ ಏನು ಭಾವನೆ ಇದೆ ಅಂತ. ಇವತ್ತು ಹೇಳ್ಬಿಟ್ಟಲ್ಲ. ಹೌದಪ್ಪ, ನಾವು ತಿಳ್ಕೊಬೇಕಿತ್ತು ನಿಮ್ಮಿಬ್ರು ಮನ್ಸಲ್ಲಿ ಏನಿದೆ ಅಂತ. ಅದಿವತ್ತು ಗೊತ್ತಾಯ್ತಲ್ಲ. ತರ್ಲೆ ನನ್ನ ಮಕ್ಕಳ, ನಮ್ಮಿಬ್ಬರನ್ನು ನೋಡಿ ಆಳ್ಕೋತೀರಾ? ಹಾಗೇನಿಲ್ಲಮ್ಮ, ಅವ್ರು ಬಂದು ಇಂಟರ್ವ್ಯೂ ಮಾಡಿದ್ರಿಂದ ನಿಮ್ಮಿಬ್ರು ಮನಸ್ಸಲ್ಲಿ ಒಬ್ರ ಮೇಲೆ ಒಬ್ರಿಗೆ ಏನು ಭಾವನೆ ಇದೆ ಅನ್ನೋದು ನಮಗೆ ತುಂಬ ಚೆನ್ನಾಗಿ ಗೊತ್ತಾಯಿತು. ಇದ್ರೆ ನಿಮ್ಮ ಥರ ಇರ್ಬೇಕಂತನೂ, ನಾವು ನಮ್ಮ ಹೆಂಡ್ತಿಯವ್ರನ್ನ ಯಾವ ಥರ ನೋಡ್ಕೋಬೇಕಂತನೂ ನಮ್ಗೆ ಅರ್ಥ ಆಯಿತು. ಹೌದಾ, ಬಿಡಿ ಹೋಗ್ಲಿ. ಸುಮಾ, ಉಮಾ, ಉಷಾ ಏನ್ ಮಾಡ್ತಿದ್ದೀರಮ್ಮ? ಏನ್ ಹೇಳಿ ಅತ್ತೆ? ಟಿವಿ ಚಾನೆಲರು ಇಂಟ್ರಿಗೆ ಬರ್ತಾರೆ ಅನ್ನೋ ಬರದಲ್ಲಿ ನಾಳೆ ಯುಗಾದಿ ಹಬ್ಬ, ಹಿಂದಿನ ದಿನ ಎಲ್ಲ ಕ್ಲೀನ್ ಮಾಡ್ಕೋಬೇಕನ್ನೋದೇ ಮರ್ತ್ಬಿಟ್ವಲ್ಲಮ್ಮ. ಅದಕ್ಕೆ ಚಿಂತೆ ಬಿಡಿ ಅತ್ತೆ, ನಾವೇನು ಅಷ್ಟೊಂದೆಲ್ಲ ಧೂಳೆಲ್ಲ ಮಾಡ್ಕೊಂಡಿಲ್ಲ, ಡೈಲಿ ಒರೆಸ್ಕೊಂಡ್ ಬರ್ತೀವಲ್ಲ. ಇವತ್ತಿನ ಸ್ವಲ್ಪ ಬೇಗನೆ ಎಲ್ಲರೂ ಎಕ್ಸ್ಟ್ರಾ ಕ್ಲೀನ್ ಮಾಡ್ಕೊಂಡ್ ಬರ್ತೀವಿ ಬಿಡಿ. ಅದಕ್ಕೆ ಯಾಕಮ್ಮ ಚಿಂತೆ ಮಾಡ್ತೀರಾ? ಅದು ನಮಗೂ ರಜಾನೆ, ನಾವು ಮನೆ ಕೆಲಸ ಮಾಡೋಕ್ಕೆ ಹೆಣ್ಮಕ್ಳಿಗೆ ಹೆಲ್ಪ್ ಮಾಡ್ತೀವಿ ಬಿಡಮ್ಮ. ಹೌದಮ್ಮ, ನಾವೆಲ್ಲ ಹೆಲ್ಪ್ ಮಾಡ್ತೀವಿ. ಸರಿ, ಹಾಗಾದ್ರೆ ಫಸ್ಟು ಹಾಲ್ ಎಲ್ಲರೂ ಸೇರ್ಕೊಂಡು ಕ್ಲೀನ್ ಮಾಡೋದು. ಕಿಚನ್ನು ನಾನು ಅಕ್ಕಂದ್ರು ಕ್ಲೀನ್ ಮಾಡ್ತೀವಿ. ಮತ್ತೆ ಅವರ ರೂಮ್ ಅವ್ರು ಕ್ಲೀನ್ ಮಾಡ್ಕೊಳ್ಳೋದು. ಹಾಗೇನೆ ಅತ್ತೆ ಮಾವನ ರೂಮು ಎಲ್ಲರೂ ಸೇರ್ಕೊಂಡು ಕ್ಲೀನ್ ಮಾಡೋದು. ಈ ಥರ ಎಲ್ಲಾನು ಇದನ್ನ ಮಾಡ್ಕೊಂಡ್ರೆ ಬೇಗ ಆಗುತ್ತಲ್ವಾ? ವೆರಿ ಗುಡ್ ಕಣೆ, ನಿಮಗೂ ಒಳ್ಳೊಳ್ಳೆ ಐಡಿಯಾಸ್ ಬರ್ತವೆ. ಮತ್ತೆ ಬರೀ ತರಲೆ ಮಾಡಕ್ ಅಷ್ಟೇ ಬರುತ್ತೆ ಅನ್ಕೊಂಡ? ನಾವು ನಮ್ಮ ಕೈಲಾದ ಸಹಾಯ ಮಾಡ್ತೀವಿ, ನಡೀರಿ ಮಕ್ಕಳ. ಹೌದಪ್ಪ, ನಾನು ಅಲ್ಪ ಸ್ವಲ್ಪ ನನ್ನ ಕೈಲಾದ ಸಹಾಯ ಎಲ್ಲ ಮಾಡ್ತೀನಿ. ನಡೀರಿ, ಎಲ್ಲರೂ ಸೇರ್ಕೊಂಡು ಕ್ಲೀನ್ ಮಾಡೋಣ. ನಿಮ್ಗೆ ಯಾಕಮ್ಮ ತೊಂದರೆ? ನಿಮ್ಮ ಆರೋಗ್ಯ ಮೊದಲೇ ಸರಿ ಇಲ್ಲ, ಬೇಡ ಸುಮ್ಮನಿರಿ. ನೀವು ಸುಮ್ಮನೆ ಕುತ್ಕೊಂಡು ನೋಡ್ತೀರಿ, ನಾವೆಲ್ಲ ಕ್ಲೀನ್ ಮಾಡ್ತೀವಿ. ಹೌದು ಅತ್ತೆ, ನಿಮ್ಗೆ ಯಾಕೆ ತೊಂದರೆ? ನಾವೆಲ್ಲ ಕ್ಲೀನ್ ಮಾಡ್ತೀವಿ, ಸುಮ್ಮನಿರಿ ಅತ್ತೆ. ಕೈಲಾದ ಸಹಾಯ ನಾವೊಂದು ಸ್ವಲ್ಪ ಏನಾದ್ರು ಎತ್ತಿಡೋದು ಅದೆಲ್ಲ ಮಾಡ್ತೀವಿ ಬಿಡಮ್ಮ. ಯಾಕೆ ನಮಗೂ ಸುಮ್ಮನೆ ಕುತ್ಕೊಂಡು ಬೋರ್ ಆಗುತ್ತೆ. ತುಂಬಾ ದೊಡ್ಡದೆಲ್ಲ ಮಾಡಬಾರ್ದು, ಸಣ್ಣ ಪುಟ್ಟದೇನಾದ್ರೂ ಕೆಲಸ ಮಾಡಿ ಅಷ್ಟೇ. ಆಯ್ತಮ್ಮ, ಆಯ್ತು. ಹೋಗಿ ಏನಾದರೂ ಧೂಳು ಗುಡ್ಸೋದು ಅದು ಇದು ಇದ್ರೆ ನಿನ್ಗೆಲ್ಲ ಹೆಲ್ಪ್ ಮಾಡ್ತೀನಿ, ನಡೀರಿ. ನಾನೆಲ್ಲ ಬೇಗ ಎಲ್ಲ ಪಾತ್ರೆಗಳೆಲ್ಲ ತೊಳಿತೀನಪ್ಪ. ನಾನು ಬೇಗ ಎಲ್ಲ ಅಡುಗೆ ಮನೆ ಧೂಳೆಲ್ಲ ಗುಡ್ಸ್ಕೊಂಡ್ ಬರ್ತೀನಿ ಬಿಡಿ ಅಕ್ಕ. ನಾನು ಎಲ್ಲನೂ ತೆಕ್ಕೊಡ್ತೀನಿ, ಪಾತ್ರೆ ಸಾಮಾನು ಎಲ್ಲ ತೆಕ್ಕೊಟ್ಟು ಎಲ್ಲಾನು ಇದನ್ನ ಮಾಡ್ಕೊಡ್ತೀನಿ. ನೀವು ತೊಳೆದವೆಲ್ಲ ಒರೆಸಿಡ್ತೀನಿ. ತೊಳೆದ ಒರೆಸಿಡೋದು ಅದೊಂದು ದೊಡ್ಡ ಕೆಲಸ ಏನೇ? ಅದನ್ನ ಬೇಕಾದ್ರೆ ಅತ್ತೆ ಮಾಡ್ತಾರೆ, ಬೇರೆ ಏನಾದರೂ ಮಾಡಿ. ನೀನು ಅಡುಗೆ ಮನೆ ವಾಲೆಲ್ಲ ಧೂಳೆಲ್ಲ ಗುಡಿಸ್ಬೇಕು, ವಾಲೆಲ್ಲ ಕ್ಲೀನ್ ಮಾಡಬೇಕು, ಆ ಥರ ಏನಾದರೂ ಮಾಡಿ ಅಂದರೆ ಸಣ್ಣ ಪುಟ್ಟ ಕೆಲಸ ಮಾಡ್ತಾಳಂತೆ. ತೊಳೆದಿಟ್ಟಿದ್ದನ್ನ ಅತ್ತೆ ಬೇಕಾದರೂ ಒರೆಸ್ಕೊಡ್ತಾರೆ. ಆದರೆ ವ್ಯಾಕ್ಯೂಮ್ ಕ್ಲೀನರ್ ತಗೊಬಂದು ಎಲ್ಲ ಮೇಲಿಂದೆಲ್ಲ ಧೂಳು ತೆಗಿತೀನಿ ಬಿಡಿ. ಸರಿ, ಮತ್ತೆ ಹೋಗ ಕೆಲಸ ಮಾಡು. ನೀವು ಧೂಳು ಗುಡಿಸ್ತೀವಿ, ನೀವು ಹೋಗ್ಬಿಡಿ. ಹೌದತ್ತೆ, ನೀವು ಈ ಥರ ಡಸ್ಟ್ ಎಲ್ಲ ಗುಡ್ಸಕ್ಕೆಲ್ಲ ಹೋಗ್ಬೇಡಿ, ನೀವು ಹೋಗಿ. ಐಡಿಯಾನಾ ಏನೇನೋ ಮಾಡ್ತಿದ್ದಾಳೆ? ಹೌದಕ್ಕ, ಅದು ವ್ಯಾಕ್ಯೂಮ್ ಕ್ಲೀನರ್ ಆಗೇನೆ. ಬೇಡ ಬಿಡೋ ಸುಧೀರ್, ಅಲ್ಲೆಲ್ಲ ಏನು ಧೂಳು ಇರಲ್ಲ, ದಿನ ಒರೆಸ್ಕೋತಾರೆ ನೀನ್ ಹೆಂಡ್ತಿರು. ಅಮ್ಮ ಅಪ್ಪ, ನೀವು ಧೂಳು ಆಗುತ್ತೆ, ನೀವು ಹೊರಗೆ ಹೋಗಿ. ಎಲ್ಲ ಕಡೆನೂ ನೀವು ಹಿಂಗೆ ಮಾಡ್ತಿರಲ್ಲ. ಅಲ್ಲಿ ಹೋದ್ರೆ ಅವರು ನೀವು ಹೊರಗೆ ಹೋಗಿ ಅಂತಾರೆ, ಇಲ್ಲಿ ಬಂದ್ರೆ ನೀವು ಮೂವರು ಹೊರಗೆ ಹೋಗಿ ಅಂತೀರಾ. ನಾವೇನು ಕೆಲಸ ಮಾಡೋದು ಬೇಡವೇನ್ರೋ? ಇಷ್ಟೊಂದು ಧೂಳಲ್ಲಿ ಏನಪ್ಪ ಕೆಲಸ ಮಾಡ್ತೀರಾ? ನಿಮ್ಗೆ ಆರೋಗ್ಯ ಬೇರೆ ಸರಿ ಇಲ್ಲ, ನಾವಿದೀವಲ್ಲ, ನೀವು ಹೋಗಿ. ಬಾರೇಶ ಅಂತ ನಿನ್ನ ಮಕ್ಕಳು ಕೇಳಲ್ಲ, ಹೋಗೋಣ. ಇಷ್ಟೊಂದು ಧೂಳು ಐತೆ ಕಣೋ, ನೋಡ ಅದೇನು ಕ್ಲೀನ್ ಮಾಡ್ತಾರೋ ಇವರು ಹೆಣ್ಮಕ್ಳು. ಮತ್ತೆ ಯಾವಾಗ ಕೇಳಿದ್ರು ಕ್ಲೀನಿಂಗ್ ಅಂತಾರೆ. ಹೌದಣ್ಣ, ಇವ್ರು ಯಾವಾಗೂ ಹಾಗೆ. ಮತ್ತೆ ಯಾವಾಗ ಕೇಳಿದ್ರು ದೊಡ್ಡದಾಗ ಮನೆ ಕ್ಲೀನಿಂಗ್ ಅಂತ ಹೇಳ್ತಾರೆ. ಎಷ್ಟು ಧೂಳಿದೆ ನೋಡಿ. ಇದೇನು ಆಶ್ಚರ್ಯ. ಯಾವತ್ತು ಒಂದಿನನೂ ನಮಗೆ ಸಹಾಯ ಮಾಡ್ದಿದ್ದರು ಇವತ್ತು ವ್ಯಾಕ್ಯೂಮ್ ಕ್ಲೀನರ್ ತಗೊಂಡಿರೋದೇನು ಕೇಳ್ತೀರಾ? ಕಸ ತುಂಬಕ್ಕವ್ರನ್ನೇನು ಕೇಳ್ತೀರಾ? ಮಾಪ್ ತಗೊಂಡು ಬಕೆಟಲ್ಲಿ ನೀರು ತಗೊಂಡು ನೆಲ ಒರೆಸೋರ್ನೇನು ಕೇಳ್ತೀರಾ? ವಾರೇ ವಾ, ಶಾಂತಕ್ಕನ ಮಕ್ಕಳಂದ್ರೆ ನೀವೇ. ಏನು ಅನ್ಕೊಂಡಿದ್ದೀರಾ ಅದಕ್ಕೆ ನಮ್ಮನ್ನ? ಹೌದಪ್ಪ, ಶಾಂತಕ್ಕನ ಮಕ್ಕಳು ಯಾವ್ದ್ರಲ್ಲೂ ಕಮ್ಮಿ ಇಲ್ಲ ಅಂತ ತೋರಿಸ್ತಿದ್ದೀರಾ. ನೀವು ಯಾಕ್ರಿ ಅಷ್ಟೊಂದು ಕಷ್ಟ ಬೀಳ್ತೀರಾ? ಕೊಡ್ರಿ, ನಾನೆಲ್ಲ ಒರೆಸ್ತೀನಿ. ಇರ್ಲಿ ಚಿನ್ನ, ಅದರಲ್ಲಿ ಏನಿದೆ, ನಾನೇ ಎಲ್ಲ ಕ್ಲೀನ್ ಮಾಡ್ತೀನಿ. ಇಲ್ಲಿವರೆಗೂ ಮಾತ್ರ ಸಿಕ್ತಿದೆ, ಇನ್ನು ಮೇಲೆ ಸಿಗ್ತಾನೆ ಇಲ್ಲ ಕಣ್ರಿ. ಹೌದಾ, ನಾನು ನಿನ್ನನ್ನು ಎತ್ತುತ್ತೀನಿ ಇರು, ಅವಾಗ ಮೇಲೆಲ್ಲ ಸಿಗುತ್ತೆ. ಸಿಗ್ತೇನೆ ಸುಮಾ. ಹುನ್ರಿ, ಸಿಗ್ತಾ ಇದೆ. ಆದ್ರೆ ನನ್ಗೆ ಯಾಕೋ ಒಂಥರ ಆಗ್ತಿದೆ. ಬಿಡಿಪ್ಪ, ಬೇಡ, ನಾನೇ ಏನಾದರೂ ಮಾಡಿ ಒರೆಸ್ಕೋತೀನಿ. ಯಾಕೆ ಬೇಡ ಅಂತೀಯಾ? ನಿನ್ನ ಹೆಂಡ್ತಿ ಅಲ್ವಾ, ಎತ್ಕೊಂಡ್ರೆ ಏನು ತಪ್ಪು? ನಂಗೆ ಚಕ್ಕುಗುಲಿ ಇಟ್ಟಂಗೆ ಆಗುತ್ತೆ, ಬಿಡಿ. ಇಲ್ಲ, ಚೆನ್ನಾಗಿದೆ. ಈಗ ಎಲ್ಲ ರೂಮೆಲ್ಲ ಮೇಲೆಲ್ಲ ಒರೆಸ್ಕೊಂಡ್ಬಿಡು. ಆಗಿದೆ. ಎಷ್ಟು ಧೂಳಿದೆ ನೋಡು, ಅಲ್ಲೆಷ್ಟು ಧೂಳಿದೆ, ಇಲ್ಲೆಷ್ಟು ಧೂಳಿದೆ, ಆ ಕರ್ಟನಿಂದೆಲ್ಲ ಎಷ್ಟು ಧೂಳಿದೆ ಗೊತ್ತಾ? ಎಲ್ಲ ನೀಟಾಗಿ ಒರೆಸು. ನಾನು ಎಷ್ಟೊತ್ತು ಬೇಕಾದರೂ ನಿನ್ನ ಎತ್ಕೊಂಡಿರ್ತೀನಿ. ಹಾ, ನನಗೆಲ್ಲ ಚೆನ್ನಾಗಿ ಗೊತ್ತು. ನಿಮ್ಮ ಒಳ ಆಸೆ ಏನಂತ. ಮನೆ ಕ್ಲೀನ್ ಮಾಡ್ಬೇಕು, ಹೆಲ್ಪ್ ಮಾಡ್ದಂಗೆ ಇರಬೇಕು, ನಿಮ್ಮ ಆಸೆನ ಈಡೇರಬೇಕು. ಅದಕ್ಕೆ ತಾನೇ ಈಗೆಲ್ಲ ಬರ್ತಿರೋದು. ಭಾರಿ ತುಂಟ ಕಣ್ರಿ ನೀವು.
ನಿನ್ಗೇನೆ ಈಗ ರೂಮ್ ಕ್ಲೀನ್ ಆಗಬೇಕೋ ಬೇಡವೋ ಸುಮ್ಮನೆ ಒರೆಸು ಎಲ್ಲ ಕಡೆ. ಆಗ್ಬೇಕು ನೋಡು ಇವತ್ತು ಎಷ್ಟು ಚೆನ್ನಾಗಿ ರೂಮ್ ಎಲ್ಲ ಕ್ಲೀನ್ ಆಗ್ತಿದೆ, ಪಳಪಳ ಅಂತಿದೆ ಕಣೆ. ಹೌದು, ಗೋಡೆಗಳು ಪಳಪಳ ಅಂತಿದಾವೋ ಇಲ್ಲ ಗೊತ್ತಿಲ್ಲ, ನಿಮ್ ಮುಖ ಮಾತ್ರ ಪಳಪಳ ಹೊಳಿತಾ ಇದೆ. ಏಯ್ ನಾಟಿ, ಸುಮ್ಮನೆ ಎಲ್ಲ ಕ್ಲೀನ್ ಮಾಡೆ. ತಾವ್ ಎತ್ಕೊಂಡ್ಮೇಲೆ ಕ್ಲೀನ್ ಮಾಡ್ದೆ ಇರ್ತೀನಾ? ಮಾಡ್ತೀನಿ ಕಣ್ರಿ. ಮನೆ ಕ್ಲೀನ್ ಮಾಡಬೇಕಾದ್ರೆ ಹೆಂಡ್ತಿ ಜೊತೆಗೆ ಮನೆ ಕ್ಲೀನ್ ಮಾಡಿದ್ರೆ ಹೀಗೆಲ್ಲ ಇರುತ್ತೆ ಅಂತ ಗೊತ್ತಿದ್ರೆ ವೀಕ್ಲಿ ಮನೆ ಕ್ಲೀನ್ ಮಾಡಕ್ ಬರ್ತಿದ್ದೆ ಕಣೆ. ಹೌದೌದು, ಬರ್ತಿದ್ರಿ. ಯಾಕೆ ನಿಮ್ ತರಲೆ ಮಾತುಗಳು, ಇಳಿಸಿ ಕೆಳಗೆ. ನಾನು ನಿನ್ನ ಕೈ ಹಿಡ್ಕೋತೀನಿ ಕಣೆ, ಕೈ ಇಬ್ಬರು ಸೇರಿ ಕ್ಲೀನ್ ಮಾಡೋಣ. ಏನು, ನೀವು ನನ್ನ ಕೈ ಹಿಡ್ಕೋತೀರಾ? ಹಾ, ಹೀಗಾದ್ರೆ ಇವತ್ತು ನಾನು ಕ್ಲೀನ್ ಮಾಡ್ದಂಗೆ ಇದೆ. ನಾನು ಹೀಗೆ ತಪ್ಕೊಂಡಿರ್ತೀನಿ, ನೀನು ಮುಂದೆ ಹೋಗ್ತಾ ಒರೆಸ್ತಾ ಇರು. ಚೆನ್ನಾಗಿ ಕ್ಲೀನ್ ಮಾಡ್ಬೋದು ಗೊತ್ತಾ, ಇಬ್ರು ಸೇರ್ಕೊಂಡು. ಸರಿ ಹೋಯ್ತು, ಹೀಗಾದ್ರೆ ನಾನು ಕ್ಲೀನ್ ಮಾಡ್ದಂಗೆ ಇದೆ. ಅಯ್ಯೋ ಚಿನ್ನ, ಈಗ ಜಾರ್ಕೊಂಡು ಬಿದ್ಬಿಡ್ತಿದ್ದಲ್ಲೇ. ಮತ್ತೆ ನೀವು ನನ್ನ ಜೊತೆಗೆ ಸೇರ್ಕೊಂಡು ನೆಲ ಒರೆಸಿದ್ರೆ ಹೀಗೆ ಆಗೋದು, ಇಲ್ಲ ಇನ್ನೇನಾಗುತ್ತೆ? ಈಗ ನೀವು ಇರ್ಲಿಲ್ಲ ಅಂದ್ರೆ ಸೊಂಟ ಮುರಿತಿತ್ತು. ಸೊಂಟ ಮುರಿಯಕ್ಕೆ ನಾನು ಬಿಟ್ಬಿಡ್ತೀನ ಚಿನ್ನ? ಇಲ್ಲಿಲ್ವ ನಾನು ನಿನ್ನ ಹಿಂದೆ ಓಡಾಡ್ಕೊಂಡು. ಹೌದೌದು, ಇದು ಕ್ಲೀನಿಂಗ್ ತರ ಇಲ್ಲ, ರೊಮ್ಯಾನ್ಸ್ ಮಾಡೋ ತರ ಇದೆ ಬೆಡ್ರೂಮ್ ಅಲ್ಲಿ. ಈ ಥರ ಕ್ಲೀನಿಂಗಲ್ಲೂ ಸುಖ ಇರುತ್ತೆ ಅಂದಿದ್ರೆ ಯಾವಾಗೋ ಕ್ಲೀನ್ ಮಾಡಕ್ಕೆ ಬರ್ತಿದ್ದೆ ಚಿನ್ನ. ಸಾಕು ಈ ತರ ತರಲೆ ಮಾತುಗಳಿಗೆ. ಇನ್ನು ಕ್ಲೀನ್ ಮಾಡಕ್ಕೆ ಮಸ್ತಾಗಿದೆ, ನಿಮ್ಮ ಹತ್ರ ತರಲೆ ಮಾಡ್ಕೊಂಡು ಕುತ್ಕೊಳಕ್ ಆಗಲ್ಲ. ಇದನ್ನ ತಗೊಂಡು ಆಚೆ ಹೋಗ್ತೀನಿ, ಹತ್ರ ಇದ್ರೆ ಕ್ಲೀನ್ ಮಾಡ್ದಂಗೆ. ನಾಟಿ, ಬೇಕಂತಾನೆ ಓಡೋಗ್ತಾಳೆ. ಅಯ್ಯೋ ರಾಮ, ಇಷ್ಟು ದೊಡ್ಡ ರೂಮ್ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ನನಗಂತೂ ಸಾಕಾಗೆ ಹೋಗುತ್ತೆ. ಇಷ್ಟೊಂದು ಹೇಗಪ್ಪ ಕ್ಲೀನ್ ಮಾಡೋದು? ಎಷ್ಟೊಂದು ಫೋಟೋಸ್ ಇದಾವೆ, ಇದೆಲ್ಲ ಧೂಳು ಗುಡಿಸ್ಬೇಕು ದೇವ್ಡಾ. ಐ ಆಮ್ ಹಿಯರ್. ನಾನಿಲ್ಲಿರ್ಬೇಕಾದ್ರೆ ನಿನ್ಗೆ ಯಾಕೆ ಚಿಂತೆ ಚಿನ್ನ? ನೀನು ತಪ್ಕೊಂಡು ಆಟ ಆಡ್ಕೊಂಡು ಮನೆ ಕ್ಲೀನ್ ಮಾಡ್ತೀನಿ. ಬಿಡ್ರಿ, ನಾನು ಮನೆ ಕ್ಲೀನ್ ಮಾಡ್ಬೇಕಂದ್ರೆ ನೀವೇನ್ ಮಾಡ್ತಿದ್ದೀರಾ? ನನ್ನ ಜೊತೆ ಆಟ ಆಡ್ತಿದ್ದೀರೋ? ಅದಕ್ಕಂದ ಆಟನೇ, ಕ್ಲೀನಿಂಗು ಒಂದು ಆಟ. ಅದಕ್ಕಂದ ಕ್ಲೀನಿಂಗು ಒಂದು ಆಟ. ಈ ಥರ ಈಗೆಲ್ಲ ಆಟ ಆಡ್ಬೋದು ಕ್ಲೀನಿಂಗ್ ಮಾಡ್ತಾ ಹೆಂಡ್ತಿ ಜೊತೆ ಅಂತ ಗೊತ್ತಿರಲಿಲ್ಲ ಬೇಬಿ. ಗೊತ್ತಿದ್ದಿದ್ರೆ ಯಾವತ್ತೋ ಈ ಥರ ಕ್ಲೀನಿಂಗ್ ಆಟ ನಿನ್ನ ಜೊತೆ ಆಡ್ತಿದ್ದೆ. ಏನ್ರಿ ಮಾತಾಡ್ತಿದ್ದೀರಾ? ಅದು ಕಣೆ, ಕ್ಲೀನ್ ಮಾಡ್ತಾ ಈ ಥರ ಹೆಂಡ್ತಿ ಜೊತೆ ಎಂಜಾಯ್ ಮಾಡ್ಬೋದಂತ ಗೊತ್ತಿರಲಿಲ್ಲ ಕಣೆ ಚಿನ್ನ. ಗೊತ್ತಿದ್ರೆ ಯಾವತ್ತೋ ಈ ಥರ ಮಾಡ್ತಿದ್ದೆ. ಸಾಕ್ ನಿಮ್ ಮಾತುಗಳೇ ಹೆಚ್ಚಾಯ್ತು. ನೀವೇನ್ ನನ್ನ ಮೇಲೆ ಎತ್ತುತ್ತೀರೋ? ನನ್ಗೇನ್ ಬೇಡ, ನನ್ಗೆಲ್ಲ ಮೇಲೆಲ್ಲ ಸಿಗ್ತಾ ಇದೆ. ಇರ್ಬೇಕಾದ್ರೆ ನಿನ್ಗೆ ಯಾಕೆ ಚಿನ್ನ ಕಷ್ಟ? ನಾನು ನಿನ್ನ ಮೇಲೆ ಎತ್ತುತ್ತೀನಿ, ನೀನು ಧೂಳು ಗುಡ್ಸು. ಓ, ಇವತ್ತೊಳೆ ಕ್ಲೀನಿಂಗು ಸರಿ ಹೋಗುತ್ತೆ ಅಷ್ಟೇ. ಸರಿ, ನಿಮ್ ಮಾತು ಕೇಳೋದೇ ಆಯ್ತು ನಂದು. ಕ್ಲೀನ್ ಮಾಡು ವಿಷ, ಮೇಲೆಲ್ಲ ಕ್ಲೀನ್ ಮಾಡು. ತುಂಬ ಚೆನ್ನಾಗಿ ಅಲ್ಲಿದೆ ನೋಡು, ಆ ವಿಂಡೋ ಅಲ್ಲಿ ಧೂಳಿದೆ ನೋಡು, ಅಲ್ಲೆಲ್ಲ ಒರೆಸ್ಕೊ. ನಾವಿಬ್ರು ಆಟ ಆಡ್ತಾ ಕ್ಲೀನ್ ಮಾಡ್ಕೊಳ್ಳೋಣ. ನೋಡು ಎಷ್ಟು ಬೇಗ ಆಯ್ತಲ್ವಾ ಬೆಡ್ರೂಮು. ತಿಳ್ಕೊಂಡ್ರಿ, ನೀವು ಇದ್ದಿದ್ದಕ್ಕೆ ಬೇಗ ಆಗ್ತಿತ್ತು. ಇನ್ಮೇಲೆ ಡೈಲಿ ನೀವೇ ಕ್ಲೀನ್ ಮಾಡ್ತೀರಾ? ಅಯ್ಯೋ, ಈ ಥರ ಡೈಲಿ ಕ್ಲೀನ್ ಮಾಡೋಕ್ಕಾಗಲ್ಲ ಅಮ್ಮ. ಈ ಥರ ಎಲ್ಲ ವರ್ಷಕ್ಕೆ ಒಂದೇ ಸರಿ ಸಾಕಷ್ಟೇ. ಆಹಾಹಾ, ಇವ್ನು ನೋಡು ರಸಿಕ ಮಹಾರಾಜ, ಹೆಂಡ್ತಿನ ಹಿಡ್ಕೊಂಡು ಏನು ಮ್ಯಾಲೆಲ್ಲ ಅಲ್ಲೋರ್ಸು ಇಲ್ಲೋರ್ಸು ಅಂತಿದ್ದಾನೆ. ನಾನು ಯಾವಾಗೂ ಮಾಡೋ ತುಂಟಾಟಗಳು ಇವೆ ಅಲ್ವೇನ್ರಿ? ಇದು ತುಂಟಾಟ ಅಲ್ಲ ಅಣ್ಣ, ಸೀರಿಯಸ್ ಮನೆ ಕ್ಲೀನಿಂಗ್. ಹೌದು ಕಣೋ ಸುಧೀರ್, ತುಂಬ ಚೆನ್ನಾಗಿ ಹೆಂಡ್ತಿ ಕೈಲಿ ಮನೆ ಕ್ಲೀನ್ ಮಾಡಿಸ್ತಿದ್ಯಾ. ಅಣ್ಣ, ನೀವು ಈ ಆ್ಯಂಗಲಲ್ಲಿ ಕ್ಲೀನ್ ಮಾಡ್ತೀರೇನೋ, ಅದಕ್ಕೆ ಕರ್ಕೊಳ್ಳಿ. ಮುಂದುವರ್ಸು. ನಿಮ್ಮ ಅಣ್ಣ ಎಲ್ಲ ರೂಮಲ್ಲೇ ಕ್ಲೀನ್ ಮಾಡಿಸಿದ್ರು. ಓಹೋ, ಹಂಗಾದ್ರೆ ನಮ್ಮ ಉತ್ತೇಜನನು ರೂಮಲ್ಲೇ ಎಲ್ಲನೂ ಆಟ ಮುಗಿಸಿ ಬಂದಿದ್ದಾನೆ. ಆಟ ಮುಗಿಸ್ಲಿಲ್ವೇನ್ರಿ ರೂಮಲ್ಲಿ? ಅದೇ ತರ ಅವರು ಆಟ ಆಡಿ ಬಂದಿದ್ದಾರೆ, ಒಬ್ರಿಗಿಂತ ಒಬ್ರು. ಆಹಾಹಾ, ಅಣ್ಣ ತಮ್ಮಂದ್ರು. ಎಷ್ಟು ಸೂಪರಾಗಿ ಕ್ಲೀನ್ ಮಾಡ್ತಿದ್ದೀವಲ್ಲೇ, ನೀವು ಇನ್ನೂ ಖುಷಿ ಬೀಳಬೇಕು. ನಿಮ್ಮ ಕೈಗೆ ಒಂದು ಸ್ವಲ್ಪನೂ ನಿಮ್ಮ ಮೈ ಕೈಗೆ ನೋವಾಗದೇ ಇರೋ ಥರ ಕ್ಲೀನ್ ಮಾಡಿಸ್ತಿದ್ದೀವಿ. ಇಷ್ಟು ದೊಡ್ಡ ಮನೆ ಎಷ್ಟು ಬೇಗ ಕ್ಲೀನ್ ಆಯ್ತು ನೋಡು. ಹೌದೌದು, ನಿಮ್ಮನ್ನೇ ಕರ್ಕೋಬೇಕು ನಾವು ಮನೆ ಕ್ಲೀನ್ ಮಾಡಕ್ಕೆ. ಬೇಗ ಕ್ಲೀನ್ ಆಗುತ್ತೆ. ಕ್ಲೀನ್ ಮಾಡ್ಸೋದ್ಕಿಂತ ನಮ್ಮ ಜೊತೆ ಆಟ ಆಡೋದೇ ಜಾಸ್ತಿ ಆಯ್ತು ನೀವು. ಇರಲ್ಲ ಫ್ರೆಂಡ್ಸ್, ಇವ್ರ ಮನೆ ಕ್ಲೀನ್ ಮಾಡೋದ್ಕಿಂತ ನಮ್ಮ ಜೊತೆ ಆಟ ಆಡಿದ್ದೇ ಜಾಸ್ತಿ. ತಿರ್ಗಾ ಹೆಸರಿಗೆ ಮಾತ್ರ ಅತ್ತೆ ಮಾವನ ಹತ್ರ ನಾವೇ ಎಲ್ಲ ಕ್ಲೀನ್ ಮಾಡಿದ್ದು ಅಂತ ದೊಡ್ಡದಾಗಿ ಬಿಲ್ಡಪ್ ಕೊಟ್ಕೋತಾರೆ. ಏನ್ರಿ ಇದು ಈ ತರ ಎತ್ತಾಕಿದ್ರಲ್ರಿ? ಚೆನ್ನಾಗಿ ಕುಂಬಳಕಾಯಿ ಹೊಡೆದಂಗೆ ಹೊಡಿತೀವಿ ಕಣೋ. ಅವಳಿಗೆ ಏನಾದರೂ ಆಗಿರ್ಬೋದು. ಸುಮ್ಮನಿರಣ್ಣ, ನಾನೇನು ಅಷ್ಟು ಮೇಲಿಂದ ಕೈ ಬಿಡಲಿಲ್ಲ. ಇಲ್ಲೇ ಕೆಳಗೆ ಹಿಡ್ಕೊಳ್ಳೋಷ್ಟೊತ್ತಿಗೆ ಕೆಳಗೆ ಬಿದ್ಬಿಟ್ಲು ಅಷ್ಟೇ. ಅದಕ್ಕೆ ಎಷ್ಟೊಂದು ನಾಟಕ ಆಡ್ತಾಳೆ ನೋಡಿ ಅವಳು. ನನಗಿಲ್ಲಿ ಸಂಟ ಅಂದ್ರೆ ನಿಮ್ಗೆ ಹ್ಯಾಪಿನಾ? ಏನು ಗೊತ್ತಿಲ್ವೇನೆ, ನಾನು ಹೆಂಡ್ತಿನ ಅಷ್ಟು ಸುಲಭವಾಗಿ ಬೀಳಿಸ್ಬಿಡ್ತೀನಾ? ಎದ್ದಾಳೆ ಸಾಕು. ಹೇಗಿದೆ ನಮ್ಮ ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಮನೆ ಕ್ಲೀನ್ ಮಾಡಿದ್ದು? ನಿಮ್ಗೆ ಇಷ್ಟ ಆಯ್ತಾ? ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಹೊಸ್ದಾಗಿ ನೋಡ್ತೀರಾ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್.